Good morning students. In the last class we discussed about journal, lecture, journalizing and about posting. Today we are going to start the problem on journal. Okay, we will write journal entry for a problem. You have to refer the textbook, accountancy textbook part 1. In that, recording transaction 1, that is third chapter. In that, the first problem on journalizing means on journal. You can refer the book NCERT syllabus accountancy part 1 book. There 11th problem you have to refer. Okay, reference you can refer 11th problem. Before watching this video, you have to refer that problem. Along with this video, you have to keep that question. After observing the question, you can solve this problem. Okay? ನೀವು ಅಕೌಂಟೆನ್ಸಿಯಲ್ಲಿ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ಬೋದು, ಇದೇ ಪ್ರಾಬ್ಲಮ್ ಇರ್ತಲ್ಲ, ನೀವು ಯಾವುದೇ ಪ್ರಾಬ್ಲಮ್ ಅನ್ನು ನಾನು ರೆಫರ್ ಅಂತ ಹೇಳಿರ್ತೀನಲ್ಲ, ಆವಾಗ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಅನ್ನು ತಗೊಂಡು ಅದರಲ್ಲಿರೋ ಪ್ರಾಬ್ಲಮ್ ಅನ್ನು ನೋಡ್ತಾನೆ ಈ ವಿಡಿಯೋನ ನೋಡಿ. ಆಮೇಲೆ ಇದೇ ಪ್ರಾಬ್ಲಮ್ ಅನ್ನ ನಿಮ್ಮ ನೋಟ್ಬುಕ್ ಅಲ್ಲಿ, ಫೇರ್ ನೋಟ್ಬುಕ್ ಅಲ್ಲಿ ಇದನ್ನ ಕಾಪಿ ಮಾಡಬೇಕು. ಪ್ರಾಬ್ಲಮ್ below that you have to write the answer. Remember, you have to write the problem. After that, neatly you have to write the journal entry. And I will give the homework that you have to complete in time. Okay? See, this is the format of journal entries which we will record in these columns. ಈ ರೀತಿ ಕಾಲಮ್ಸ್ ಅನ್ನು ಹಾಕೊಂಡು ನಾವು ಜರ್ನಲ್ ಎಂಟ್ರಿಯನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ನಿಮ್ಮ ನೋಟ್ಬುಕ್ ಅಲ್ಲಿ ಅಂದ್ರೆ ನಾರ್ಮಲ್ ಆಗಿ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ಪೇಜ್ ಕಂಪ್ಲೀಟ್ ಆದಾಗ ಅವನು ಏನ್ ಮಾಡ್ತಾನೆ, ಕ್ಯಾರಿ ಫಾರ್ವರ್ಡ್ ಮತ್ತೆ ಬ್ರಾಡ್ ಫಾರ್ವರ್ಡ್ ಅಂತ ಬರೀತಾನೆ. ಸಿ ಬಾರ್ ಎಫ್, ಸ್ಮಾಲ್ ಲೆಟರ್ ಸಿ ಬಾರ್ ಎಫ್ ಆರ್ ಬಿ ಬಾರ್ ಎಫ್ ಅಂತ ಬರೀತಾನೆ. ಸಿ ಬಾರ್ ಎಫ್ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ, ಆಮೇಲೆ ಬಿ ಬಾರ್ ಎಫ್ ಅಂದ್ರೆ ಬ್ರಾಡ್ ಫಾರ್ವರ್ಡ್ ಅಂತ. ಓಕೆ, ಕ್ಯಾರಿ ಫಾರ್ವರ್ಡ್ is written at the end of this page, means after completion of a page, at the end of that you have to write carry forward and that page total. Okay, one page idare complete ಆದಾಗ end ಅಲ್ಲಿ ಏನು ಬರೀತಾರೆ, C bar F ಅಂತ ಬಂದು ಅದರ ಟೋಟಲ್ ಅನ್ನ ಇಲ್ಲಿ ಡೆಬಿಟ್ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ರೆಡಿಟ್ ಅಮೌಂಟ್ ಕಾಲಮ್ ಅಲ್ಲಿ ಅದೇ ಸೇಮ್ ಅಮೌಂಟ್ ಅನ್ನು ಬರೀತೀವಿ. ಇದೇ ಅಮೌಂಟ್ ಅನ್ನ ನೆಕ್ಸ್ಟ್ ಪೇಜ್ ನ ಫಸ್ಟ್ ಲೈನ್ ಅಲ್ಲಿ ಬ್ರಾಡ್ ಫಾರ್ವರ್ಡ್, ಕ್ಯಾರಿ ಫಾರ್ವರ್ಡ್ means from the this page is completed, we are carrying this much amount to next page. Okay, so if that page is completed, means this is the first page, it is completed and you wrote carry forward total and after that you will write the total. Okay, in the next page in the first line ಅಲ್ಲಿ ಏನು ಬರೀತೀರಾ, ಫಸ್ಟ್ ಒಂದು ಪೇಜ್ ಕಂಪ್ಲೀಟ್ ಆಯ್ತು, ಕ್ಯಾರಿ ಫಾರ್ವರ್ಡ್ ಅಂತ ಬರೀತೀರಾ. ಸಿ ಬಾರ್ ಎಫ್ ಅಂತ ಬರೀತೀವಿ, ಫುಲ್ ವರ್ಡ್ ಬರೀಬೇಕಂತ ಇಲ್ಲ, ಸಿ ಬಾರ್ ಎಫ್ ಅಂತ ಬರೆದು ಅಮೌಂಟ್ ಟೋಟಲ್ ಅಮೌಂಟ್ ಅನ್ನ ಈ ಪೇಜ್ ನ ಟೋಟಲ್ ಅಮೌಂಟ್ ಅನ್ನ ಬರೀತೀರಾ. ಸೇಮ್ ಟೋಟಲ್ ಅನ್ನ ನೆಕ್ಸ್ಟ್ ಪೇಜ್ ಗೆ ಬರೆದು ಡೆಬಿಟ್ ಅಮೌಂಟ್ ಕ್ರೆಡಿಟ್ ಕಾಲಮ್ ನೀವು ಹಾಕೊಳ್ತೀರಾ. ಅಲ್ಲಿ ಏನ್ ಬರೀಬೇಕು, ಬಿ ಬಾರ್ ಎಫ್ ಅಂತ ಬರೀಬೇಕು. ಬಿ ಬಾರ್ ಎಫ್ ಅಂದ್ರೆ ಬ್ರಾಡ್ ಫಾರ್ವರ್ಡ್ ಅಂತ. ಓಕೆ, ಬ್ರಾಡ್ ಫಾರ್ವರ್ಡ್ and this one carry forward. Okay, after that we will solve the problem so that you can understand the terms. ನೀವು ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರೀಬೇಕಾದ್ರೆ ಏನ್ ಮಾಡಬೇಕು, ಈ ರೀತಿ ನೀಟಾಗಿ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಈ ಲೆಜರ್ ಫೋಲಿಯೋ ಕಾಲಮ್ ಏನಿದೆ ಅದನ್ನ ಸ್ವಲ್ಪ ಥಿನ್ನಾಗಿ ಹಾಕೊಳ್ಳಿ. ಒಂದು ಪೇಜ್ ನಲ್ಲಿ ಎಂಡ್ ಅಲ್ಲಿ ಈ ಎರಡು ಅಮೌಂಟ್ ಕಾಲಮ್, ಒಂದು 5 ಡಿಜಿಟ್ ಅಮೌಂಟ್ ಇದೆ ಅಂದ್ರೆ ಅದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅದು ಹಾಕೊಳ್ಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನೀವು ಅಕೌಂಟ್ಸ್ ಅನ್ನ ಬರೀತೀರಾ, ಡೆಬಿಟೆಡ್ whichever account you wants to debit or credit as per the rule that is written. For that we need more space, that's why we need to draw wider columns. Okay, wider ಅಂದ್ರೆ ಲೆಂತ್ ಅಲ್ಲಿ ಜಾಸ್ತಿ ಇರುತ್ತೆ, 1 or 2 pages ಬೇಕಾಗುತ್ತೆ. ಆಮೇಲೆ ಡೇಟ್ ಕಾಲಮ್ ಒಂದು ಡೇಟ್ ಎಲ್ಲ ಬರೆಯೋಕೆ ಎಷ್ಟು ಸ್ಪೇಸ್ ಬೇಕು ಅಷ್ಟನ್ನು ಹಾಕೊಳ್ಳಿ. After that
we need to solve the problem. Before solving the problem, you have to observe the problem, keenly understand the problem and apply the rule. After that, you can write the journal entry. ಏನು ಮಾಡಬೇಕು journal entry ಬರೆಯೋದಕ್ಕೆ ಮೊದಲು ಒಂದು ಪ್ಲಾನಿಂಗ್ ಆಗಬೇಕು ನಿಮ್ಮದು. ಈ ಕ್ವಶನ್ ಅನ್ನ ಯಾವುದೇ ಅಕೌಂಟೆನ್ಸಿಯಲ್ಲಿ ಬರೋ ಪ್ರಾಬ್ಲಮ್ ಇರಲಿ, ಫಸ್ಟ್ ಪ್ರಾಬ್ಲಮ್ ಅನ್ನು ಓದಬೇಕು. ಪ್ರಾಬ್ಲಮ್ ಓದಾದ್ಮೇಲೆ ಆ ಪ್ರಾಬ್ಲಮ್ ಅಲ್ಲಿ ಏನೇನು ಟರ್ಮ್ಸ್ ಬಂದಿದೆ, ಯಾವ್ಯಾವ ತರ ಅಡ್ಜಸ್ಟ್ಮೆಂಟ್ ಬಂದಿದೆ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದೊಂದು ಲೈನ್ ಓದ್ತಾ ಹೋದ್ರೆ ನಿಮ್ಗೆ ಎಂಡ್ ಅಲ್ಲಿ ಅಥವಾ ಮಿಡಲ್ ಅಲ್ಲಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಬರಬಹುದು. ಲಾಸ್ಟ್ ಅಲ್ಲಿರೋ ಎಂಟ್ರಿಯನ್ನು ಫಸ್ಟ್ ಮಾಡಬೇಕಾಗಬಹುದು, ಅಂದ್ರೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಇರೋದು. ಸೊ ವಿ ನೀಡ್ ಟು keenly observe the problem. We must go through that problem and after that we need to solve the problem. Okay, this is the book. In the books of Himanshu, we need to write the journal entry. Means we are preparing the accounts of Himanshu. Himanshu is a person in account and an prepare. How we got that name? When a problem is given in the examination, at that time in that problem they will mention in the books of Himanshu prepare or write the journal entry. Like that they will ask the question. Okay, we will observe that in the question they mention journalize the following. Journalize the following means we have to write the journal entry. Okay, journalizing or write the journal entry, whatever they may mention, but the thing is that we have to write the journal entry. Journalizing is that, and also we need to write the journal entry. Okay, see, I'll start the problem. Before starting the problem, we will discuss about this question. After that, we will one by one solve the problem's sentence. Means we'll get the transaction. After understanding that transaction, then we will solve the problem. See, the problem number is 11. Otherwise, if you are not getting that problem, the third chapter, open the third chapter, recording transaction 1. In that journalizing heading is there. Below that you have the first problem. That is the same problem. Okay. See, journalize the following transaction in the books of Himanshu. Like that, the sentence is there. Journalize the following transaction in the books of Himanshu. Means we are preparing the Himanshu's book, or we are maintaining the Himanshu's book, and we are recording the transaction in his book. So Himanshu ಅನ್ನೋನ accounts ಅನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. So at the top of these columns we have to write in the books of Himanshu. Problem ಅಲ್ಲಿ ನೇಮ್ ಅನ್ನು ಕೊಟ್ಟಿದ್ರೆ ಮಾತ್ರ ನಿಮಗೆ ಈ ರೀತಿ ಬರೆಯಬೇಕು. ನೀವು ಕೊಡಲಿಲ್ಲ ಅಂದ್ರೆ ಅಲ್ಲಿ ಬರೆಯೋ ಅವಶ್ಯಕತೆ ಇರೋದಿಲ್ಲ. But for every journal entry means for every problem, whichever problem you are solving, at the top of that problem means at the top of the column you have to mention journal entries. You are writing the journal entry, no? That's why we need to write that. Okay, journal entry ಬರೀತಾ ಇದ್ದೀರಾ ಅಂದ್ರೆ ಏನು ಮಾಡಬೇಕು, journal entries ಅಂತ ಬರೀಬೇಕು. Okay, date, particulars, ledger folio, debit amount, credit amount. ಈ ತರ ಟೈಟಲ್ ಎಲ್ಲ ಕಾಲಮ್ಸ್ ಗೆ ನೀವು ಯಾವುದೇ ಪ್ರಾಬ್ಲಮ್ಸ್ ಇದೆ ನೀವು ಅದಕ್ಕೆ ಆ ರೀತಿ ಹಾಕೊಳ್ಬೇಕು. ನಾನು ಪ್ರತಿ ಪ್ರಾಬ್ಲಮ್ ಹಾಕ್ತೀನಿ ಅಂತಲ್ಲ, ನೀವು ಅದು ಕಂಪಲ್ಸರಿ ಹಾಕೊಳ್ಬೇಕು. ಪ್ರತಿಯೊಂದು ಪೇಜಿಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ಗೆ ಈ ತರ ಕಾಲಮ್ಸ್ ಹಾಕೊಂಡು ನೆಕ್ಸ್ಟ್ ಬ್ರಾಡ್ ಫಾರ್ವರ್ಡ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಪೇಜಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾರೆ, ಅದು ಮಾತ್ರ ಸಾಕು. ಬಟ್ ಫಾರ್ ಎವ್ರಿ ಪ್ರಾಬ್ಲಮ್ ಯು ನೀಡ್ ಟು write these headings for all the columns. Okay, see, the first transaction is 2014 December 1. Business started with cash rupees 75,000. This is a transaction. 2014 December 1. How we will mention that date here? We record it as 2014 December 1. Okay. Once we will write the year, ಯಾವುದೇ ಡೇಟ್ ಇದೆ ಅಥವಾ ಇಯರ್ ಇದೆ ಅಲ್ವಾ, ಅಲ್ಲಿ ಏನ್ ಮಾಡ್ತೀವಿ ನಾವು ಫಸ್ಟ್ ಇಯರ್ ಅನ್ನು ಒಂದ್ಸಲ ಬರ್ಕೊಂತಾ ಹೋಗ್ತೀವಿ. ಅದು 1 ಮಂತಿನ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಫುಲ್ ಇಯರ್ ಟ್ರಾನ್ಸಾಕ್ಷನ್ ಇರ್ಬೋದು. ನಾರ್ಮಲಿ 1 ಮಂತಿನ ಟ್ರಾನ್ಸಾಕ್ಷನ್ ಅನ್ನು ಕೊಡ್ತಾರೆ. once we will write the year, after that year date wise chronologically we will record the transaction as journal. ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ, ಇಯರ್ ಅನ್ನು ಎಂಟ್ರಿ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆ ಮಂತ್ ಅಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ ಅನ್ನು ಕ್ರೊನಾಲಜಿಕಲಿ ಮೀನ್ಸ್ 1 by 1 we will record the entry. Okay, see the transaction. Business started with cash rupees 75,000. We need to apply the debit and credit rule. That's why we need to understand that, and then only we can record the journal entry. Okay, as you know, we have a rule, debit and credit rule.
liability, expense, revenue, capital, isn't it? So whenever you observe the transaction, we have to identify the asset, liability, expense, revenue or capital. Okay, first business started with cash. This is the first transaction. They told that the business is started. They mentioned business started with cash, means the business started with cash. It is 75,000, means that cash 75,000 is there, no? That is the capital. Okay, business start ಆಗಿದೆ ಯಾವ್ದ್ರ ಜೊತೆ ಯಾವ ಅಸೆಟಿನ ಜೊತೆಗೆ ಕ್ಯಾಶ್ ಅನ್ನೋ ಅಸೆಟಿನ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಹೀಗಿದ್ದಾಗ ಯಾವ್ಯಾವ ಅಸೆಟ್ ಇದೆ, ಎಕ್ಸ್ಪೆನ್ಸ್ ಇದೆ, ರೆವೆನ್ಯೂ ಇದೆ ಅನ್ನೋದನ್ನು ನಾವು ನೋಡ್ಕೊಂಡು ಕ್ಯಾಶ್ ಅನ್ನೋದೇನು, ಕ್ಯಾಶ್ ಇಸ್ ಅ ಅಸೆಟ್. ಸೊ ವಿ ನೀಡ್ ಟು ಅಪ್ಲೈ ದ ರೂಲ್ ಆಫ್ ಅಸೆಟ್. ಓಕೆ, ವೆದರ್ ಕ್ಯಾಶ್ ಇನ್ಕ್ರೀಸ್ ಆರ್ ಡಿಕ್ರೀಸ್, observing that we need to decide whether that account must be debited or credited. Okay, ಇಲ್ಲಿ ನಮಗೆ ಗೊತ್ತಾಗಿರೋದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಯಾವ ಅಸೆಟಿನ ಜೊತೆಗೆ, ಕ್ಯಾಶ್ ಅನ್ನೋ ಅಸೆಟಿನ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ. ಈಗ when business starts, at that time we need capital. For running the business we need capital. So the cash, how much that owner, means Himanshu brought how much cash or capital, 75,000. So the cash 75,000 is treated as capital. Okay, so one account we need to consider, that is cash account. Another one is capital account. ಯಾವ್ಯಾವ ಅಕೌಂಟ್ ಅನ್ನು ತಗೊಳ್ಬೇಕು ನಾವು, ಕ್ಯಾಪಿಟಲ್ ಮತ್ತೆ ಕ್ಯಾಶ್ ಅಕೌಂಟ್ ಅನ್ನು ತಗೊಳ್ಬೇಕು. ಯಾಕೆ ಕ್ಯಾಪಿಟಲ್ ಮತ್ತೆ ಕ್ಯಾಶ್ ಅಕೌಂಟ್ ತಗೊಳ್ಬೇಕು? Because the business started. Whenever business starts, at that time the owner brings some asset or capital. ಯಾವುದೇ ಒಂದು ಅಸೆಟ್ ತರಬಹುದು ಅಥವಾ ಅವನು ಒಂದು ಕ್ಯಾಪಿಟಲ್ ಅನ್ನ, ಯಾವ್ದಾದ್ರು ಕ್ಯಾಪಿಟಲ್ ಅಂತ ಹೇಳಿ ಅಸೆಟ್ ಅನ್ನ ತರಬಹುದು. ಸಮಥಿಂಗ್ he will bring. Okay, maybe cash or any asset, fixed asset he may bring. So now we will apply the debit and credit rule. ಪ್ರತಿಯೊಂದು ಪ್ರಾಬ್ಲಮ್ಗೆ ನಾನು ಈ ರೀತಿ ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ ನ ಅಪ್ಲೈ ಮಾಡೇ ಬಿಡ್ತೀನಿ ಅಂತೇನಿಲ್ಲ. ನಾನು ಒಂದು ಅಥವಾ ಎರಡು ಪ್ರಾಬ್ಲಮ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ನೀವು ಆ ರೂಲ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಜರ್ನಲ್ ಎಂಟ್ರಿ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಸೊ ದಿಸ್ ಇಸ್ ಫಸ್ಟ್ ಅಕೌಂಟ್, ಕ್ಯಾಶ್ ಅಕೌಂಟ್. ಅನದರ್ ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಇಸ್ ಅ ಅಸೆಟ್, cash is an asset and capital comes under capital rule. Okay, we will apply capital rule for the capital and cash, for that we need to apply asset rule. So cash, when the business starts, at that time the owner brings capital or cash, that accounts balance increases. ಯಾವುದೇ ಒಂದು ಅಸೆಟ್ ಅನ್ನ ಓನರ್ ಬಿಸ್ನೆಸ್ ಗೆ ತಗೊಂಡು ಬಂದಾಗ ಏನಾಗುತ್ತೆ ಅಂದ್ರೆ ಕ್ಯಾಶ್ ಅಲ್ವಾ, ಕ್ಯಾಶ್ ಅಕೌಂಟ್, ಕ್ಯಾಶ್ ಅನ್ನೋ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು, ಯಾಕಂದ್ರೆ ಇದು ಕ್ಯಾಶ್ ಬಂದಿದೆ. ಕ್ಯಾಶ್ ಇಸ್ ಅಸೆಟ್, ದಟ್ಸ್ ವೈ ವಿ ನೀಡ್ ಟು ಓಪನ್ ಇಂಡಿವಿಜುವಲ್ ಅಕೌಂಟ್, ದಟ್ ಇಸ್ ಕ್ಯಾಶ್ ಅಕೌಂಟ್. ಯಾವ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ? ಕ್ಯಾಶ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಶ್ ಒಂದು ಅಸೆಟ್ ಅಂತ ಗೊತ್ತಾಗಿದೆ. ವೆದರ್ ಕ್ಯಾಶ್ ಇನ್ಕ್ರೀಸ್ ಆರ್ ಡಿಕ್ರೀಸ್ಡ್, ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಟಿಲ್ ದೆನ್ ದ ಬಿಸ್ನೆಸ್ ನಾಟ್ ಎಟ್ ಆಲ್ ಸ್ಟಾರ್ಟ್. ಇಲ್ಲಿ ತನಕ ಬಿಸ್ನೆಸ್ ಸ್ಟಾರ್ಟ್ ಆಗಿರಲಿಲ್ಲ, ಈಗ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂದಮೇಲೆ ಈಗ ಕ್ಯಾಶ್ ಹೆಚ್ಚಾಗಿರುತ್ತೆ ಅರ್ಥ. ಹಾಗೇನೆ ಕ್ಯಾಪಿಟಲ್ ಕೂಡ ಇರಲಿಲ್ಲ, ಸೊ ಕ್ಯಾಪಿಟಲ್ ಕೂಡ ಹೆಚ್ಚಾಗಿದೆ. Okay, when business starts, at that time owner brings capital, so till then the business doesn't hold any cash or any capital. So now he brought 75,000 rupees. That's why the capital account balance increases and also cash account balance increases. Okay, ಯಾವ ಅಸೆಟ್ ಹೆಚ್ಚಾಗಿದೆ? ಇಲ್ಲಿ ಒಂದೇ ಅಸೆಟ್ ಇರೋದು, ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ because cash ಅನ್ನ ಓನರ್ ತಗೊಂಡು ಬಂದಿದ್ದಾನೆ. Another thing is that capital also brought by the owner in terms of cash. Cash ಅನ್ನು ಅಸೆಟ್ ಜೊತೆಗೆ ಕ್ಯಾಪಿಟಲ್ ಕೂಡ ತಂದಿದ್ದಾನೆ ಅಂದ್ಮೇಲೆ ಅದೇನಾಗುತ್ತೆ, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸಸ್ ಅಂಡ್ cash also increases, means cash account balance increases. Cash comes under asset. ಯಾವ ಹೆಡಿಂಗ್ ಅಂಡರ್ ಅಥವಾ ಯಾವ ಟರ್ಮ್ ಅಂಡರ್ ಬರುತ್ತೆ? ಕ್ಯಾಶ್ ಅನ್ನೋದು ಒಂದು ಅಸೆಟ್. liabilities ಅಂಡರ್ ಬರುತ್ತಾ? ಇಲ್ಲ. ಸೊ ಕ್ಯಾಶ್ ಇಸ್ ಅಸೆಟ್ ಬಿಕಾಸ್ ಇಟ್ ಇಸ್ ಯೂಸ್ಫುಲ್ ಫಾರ್ ರನ್ನಿಂಗ್ ದ ಬಿಸ್ನೆಸ್. ಬಿಸ್ನೆಸ್ ಅನ್ನ ರನ್ ಮಾಡೋಕೆ ಕ್ಯಾಶ್ ಅವಶ್ಯಕತೆ ಇದೆ ಅಂದ್ರೆ ಅದು ಅಸೆಟ್ ಆಗುತ್ತೆ ತಾನೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಚಾಪ್ಟರ್ ನೋಟ್ಸ್ ಅನ್ನ ರೆಫರ್ ಮಾಡಿ, ಯಾವ್ದು ಅಸೆಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಕ್ಯಾಶ್ ಇಸ್ asset, so we need to apply the rule of asset. When asset increases, the first rule in debit and credit rule, that is increasing asset is debited. First rule is there, debit credit rule.
ಅಕೌಂಟ್ಸ್ ನಲ್ಲಿ ಬರೋ ರೂಲ್ ಅಲ್ಲಿ ಯಾವ್ದಿದೆ ಫಸ್ಟ್ ರೂಲ್ ಅಸೆಟ್ ಅದೇನು ಅಸೆಟ್ ಗೆ ಯಾವ ರೂಲ್ ಇದೆ ಇನ್ಕ್ರೀಸ್ ಇನ್ ಅಸೆಟ್ ಇಸ್ ಡೆಬಿಟೆಡ್ ಡಿಕ್ರೀಸ್ ಇನ್ ಅಸೆಟ್ ಇಸ್ ಕ್ರೆಡಿಟೆಡ್ ಸೊ ಹಿಯರ್ ಕ್ಯಾಶ್ ಇಸ್ ಅಸೆಟ್ ಇಟ್ ಇನ್ಕ್ರೀಸ್ ಸೊ ಇಟ್ ಮಸ್ಟ್ ಬಿ ಡೆಬಿಟೆಡ್ ಇನ್ಕ್ರೀಸ್ ಇನ್ ಅಸೆಟ್ ಇಸ್ ಡೆಬಿಟೆಡ್ ಅಸೆಟ್ ಹೆಚ್ಚಾದ್ರೆ ಅದನ್ನ ಡೆಬಿಟ್ ಮಾಡಿ ಡೆಬಿಟ್ ಮಾಡೋದಂದ್ರೆ ಫಸ್ಟ್ ಲೈನ್ ಅಲ್ಲಿ ಬರೀಬೇಕು ಯಾವ ಅಸೆಟ್ ಹೆಚ್ಚಾಗಿದೆ ಅದನ್ನ ಫಸ್ಟ್ ಲೈನ್ ಅಲ್ಲಿ ಬರೀಬೇಕು ಅಂತ ರೂಲ್ ಅಲ್ಲಿ ಸೊ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ದಟ್ಸ್ ವೈ ವಿ ನೀಡ್ ಟು debit the cash account. So which account we need to debit? Cash account. Okay, cash account debit. Another account we need to credit. One debit ಇದೆ ಅಂದ್ರೆ ಅದಕ್ಕೊಂದು corresponding credit ಇರುತ್ತೆ ಅಲ್ವಾ? So we got one account that is cash account debtor. Cash account must be debited. Then capital account. Capital account balance also increase. What is the rule for that capital? Capital rule is increase in capital is credited, decrease in capital is debited. Capital ಹೆಚ್ಚಾದ್ರೆ ಏನು ಮಾಡಬೇಕು ಕ್ರೆಡಿಟ್ ಮಾಡಬೇಕು ಆಮೇಲೆ ಕಡಿಮೆ ಆದ್ರೆ ಏನು ಮಾಡಬೇಕು ಅದನ್ನ ಡೆಬಿಟ್ ಮಾಡಬೇಕು ಇಲ್ಲಿ ಏನಾಗಿದೆ ಕ್ಯಾಪಿಟಲ್ ಇನ್ಕ್ರೀಸ್ ಕ್ಯಾಪಿಟಲ್ ಇರಲಿಲ್ಲ ಈಗ ಹೆಚ್ಚಾಗಿದೆ 75,000 ಇಲ್ಲಿ ನಂತರ 0 ರೂಪೀಸ್ ಇತ್ತು ಅಂತ ಅಸಂಪ್ಷನ್ ಮಾಡ್ತಾರೆ ಅಂದ್ರೆ 75,000 ರೂಪೀಸ್ ಆಗಿದೆ ಅಲ್ವಾ ಸೊ ಇಟ್ ಇನ್ಕ್ರೀಸ್ ಕ್ಯಾಪಿಟಲ್ ಇನ್ಕ್ರೀಸ್ ಸೊ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಇಸ್ ಡೆಬಿಟ್ credited that's why capital account must be credited to capital account. So one account cash account is debited and another account is credited. Okay, like this we need to apply the rule. Now we will record the journal entry in this format. ಈ ರೀತಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ನಾವು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಫ್ರಮ್ ದಿಸ್ topic you can expect a 12 mark question. Okay, ಇದರಿಂದ ಒಂದು 12 mark question ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. Another thing is that in the examination we ask divide all the terms as asset, liability, revenue, expense, gain, loss, like that you need to divide. For that you can expect a 6 marks question. Okay, ಒಂದು ಎಷ್ಟು ಟರ್ಮ್ಸ್ ಅನ್ನು ಅಥವಾ ಅಸೆಟ್ ಲಯಬಿಲಿಟೀಸ್ ಅನ್ನು ಕೊಟ್ಟಿರ್ತಾರೆ ಯಾವ್ಯಾವ ಅಸೆಟ್ಸ್ ಅಲ್ಲಿ ಬರುತ್ತೆ ಯಾವ್ಯಾವ್ದು ಲಯಬಿಲಿಟೀಸ್ ಅಲ್ಲಿ ಬರುತ್ತೆ ಅಂತ ಬೈಫರ್ಕೇಟ್ ಮಾಡಬೇಕು ಯು ನೀಡ್ ಟು ಬೈಫರ್ಕೇಟ್ all the items given in the question. They provide 12 items. You need to bifurcate as asset, liability, expense, revenue, like that. Okay. If they mention cash, you have to write it in front of that word as asset. Cash account ಅಂತ ಕೊಟ್ಟಿದ್ರೆ ಏನು ಮಾಡಬೇಕು ಅದ್ರ ಮುಂದೆ ಏನಂತ ಮೆನ್ಷನ್ ಮಾಡಬೇಕು ಅಸೆಟ್ ಅಂತ ಮೆನ್ಷನ್ ಮಾಡಬೇಕು ಈ ರೀತಿ ಬೇರೆ ಬೇರೆ ಟರ್ಮ್ಸ್ ಅನ್ನು ಕೊಡ್ತಾರೆ ನೀವು ಅದನ್ನ ಡಿವೈಡ್ ಮಾಡೋದು ಕೂಡ ಒಂದು ಕ್ವಶನ್ ಇರುತ್ತೆ ಸೊ 6 mark one question another question is based on this topic means on journal entry you can expect a 12 mark question so we will start the problem the first transaction is on 2014 December 1 we mentioned the date the journal entry is cash account debtor at the end of the line I am writing DR okay debtor you have to leave some space after that in the middle of the line capital T and O means 2 cash account debtor which account must we need to credit that is capital account cash account debtor to capital account okay cash account debtor how much cash Himanshu brought he brought 75,000 rupees cash account debtor 75,000 to capital account 75,000 okay like this we write the journal entry another important topic is there that we will discuss now itself that is narration what do you mean by narration narration means you heard about this one no narration means that is the explanation about the journal entry okay narration ಅಂದ್ರೆ ಒಂದು journal entry explanation ಕೊಡ್ತೀವಿ ಅದಕ್ಕೆ ಏನಂತ ಹೇಳ್ತೀವಿ narration ಅಂತ ಹೇಳ್ತೀವಿ ನಾನು ಈಗ ಒಂದು narration ಅನ್ನು ಬರೀತೀನಿ ಪ್ರತಿಯೊಂದು journal entry ಆದ್ಮೇಲೆ ಒಂದು ಬ್ರಾಕೆಟ್ ಅನ್ನು ಓಪನ್ ಮಾಡಿ ನೀವು ಏನು ಮಾಡಬೇಕು ನರೇಶನ್ ಅಂತ ಬರೀತೀವಿ ಅದು ಏನಂದ್ರೆ ಹೇಗೆ ಏನಾಗಿದೆ ಟ್ರಾನ್ಸಾಕ್ಷನ್ ಅಲ್ಲಿ ಅನ್ನೋದನ್ನ ಇನ್ಫಾರ್ಮೇಶನ್ ಅನ್ನ ಬರೆಯೋದು ಸೊ ಇಟ್ ಈಸ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಜರ್ನಲ್ ಎಂಟ್ರಿ ಹಿಯರ್ ದ ಓನರ್ ಬ್ರಾಟ್ capital for the business so
we can write the narration. The business started with cash, or owner brought cash for the business. ಈ ರೀತಿ ಕೂಡ ನಾವು ಎಕ್ಸ್ಪ್ಲೇಷನ್ ಬರೀಬಹುದು. ಒಂದೊಂದು ಜರ್ನಲ್ ಎಂಟ್ರಿ ಆದ ತಕ್ಷಣ ಒಂದು ಬ್ರಾಕೆಟ್ ಓಪನ್ ಮಾಡಿ ನಾವೇನ್ ಮಾಡಬೇಕು, ಅದಕ್ಕೆ ನರೇಷನ್ ಅನ್ನು ಬರೀಬೇಕು, ಮೀನ್ಸ್ ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕು. ದಟ್ ಸ್ಟಾರ್ಟ್ಸ್ ವಿತ್ ದ ವರ್ಡ್ ಬೀಯಿಂಗ್. ಯಾವ ವರ್ಡ್ ಜೊತೆ ಸ್ಟಾರ್ಟ್ ಆಗುತ್ತೆ? ಬೀಯಿಂಗ್ ಅನ್ನೋ ವರ್ಡ್ ಇಂದ ಸ್ಟಾರ್ಟ್ ಆಗಲೇಬೇಕು, ಕಂಪಲ್ಷನ್ ಇದೆ. ಅಂಡ್ ವಿ ರೈಟ್ ದ ಎಕ್ಸ್ಪ್ಲನೇಷನ್, ದಟ್ ಇಸ್ ಬೀಯಿಂಗ್ ಬಿಸ್ನೆಸ್ started with cash. So this is the first journal entry. For that we wrote a narration. Okay. After that we need to draw a line that is only in particular column. Particulars column ನಲ್ಲಿ ಒಂದೊಂದು journal entry ಅನ್ನು ನಾನು journal entry ಬರೆದಾದ್ಮೇಲೆ ಒಂದು narration ಬರೀತೀವಿ. ಅದಾದ್ಮೇಲೆ ಏನ್ ಮಾಡಬೇಕು, ನಾವು ಒಂದು ಲೈನ್ ಅನ್ನು ಡ್ರಾ ಮಾಡಬೇಕು. ಓನ್ಲಿ ದಟ್ ಇಸ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ಸ್ ಕಾಲಮ್. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಮಾತ್ರ ಆ ಲೈನ್ ಅನ್ನು ಎಳಿಬೇಕು ಪ್ರತಿಯೊಂದು ಜರ್ನಲ್ ಎಂಟ್ರಿ ಆದ ತಕ್ಷಣ. ಓಕೆ, ದಿಸ್ ಇಸ್ ಫಸ್ಟ್ ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಬಿಫೋರ್ ದಟ್ I'll explain another time. Narration. Narration means what? It is the explanation about the journal entry. Narration ಅಂದ್ರೆ ಏನು? ಒಂದು ಜರ್ನಲ್ ಎಂಟ್ರಿ ಬಂದಾದ್ಮೇಲೆ ಆ ಜರ್ನಲ್ ಎಂಟ್ರಿ ಯಾಕೆ ಬರೆದಿರೋದು, ಅಲ್ಲಿ ಏನು ಮೂವ್ಮೆಂಟ್ ಆಗಿದೆ ಅಥವಾ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕಾಗಿರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ? ನರೇಷನ್ ಅಂತ ಹೇಳ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ದ ವರ್ಡ್ ಬೀಯಿಂಗ್. ಯಾವ ವರ್ಡ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ? ಅದು ಬೀಯಿಂಗ್ ಅನ್ನೋ ವರ್ಡ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಕಂಪಲ್ಸರಿ ನರೇಷನ್ ಬರೀಬೇಕು, ಆಮೇಲೆ ಒಂದು ಲೈನ್ ನ ಡ್ರಾ ಮಾಡಬೇಕು. ಇದಾದ ತಕ್ಷಣ ಈ ಪ್ರಾಬ್ಲಮ್ ಮುಗಿಯುತ್ತಾ? ಇಲ್ಲ. ಎಟ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್ ವಿ ರೈಟ್ ದ ಟೋಟಲ್. ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಇದೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಜರ್ನಲ್ ಎಂಟ್ರಿ ಬರೆದು ಆಮೇಲೆ ನರೇಷನ್ ಬರೀಬೇಕು, ಒಂದು ಲೈನ್ ಡ್ರಾ ಮಾಡ್ತಾ ಹೋಗ್ಬೇಕು. ಎಟ್ ದ ಎಂಡ್ ವಿ ರೈಟ್ ದ ಟೋಟಲ್. ಓಕೆ, ಸೊ ದ ಸೆಕೆಂಡ್ transaction you can observe here. December 7 purchased goods for cash. December 7 purchased goods for cash. Okay, December 7. Okay, purchased goods for cash is it. One thing I want to explain, that whenever asset is purchased, maybe furniture, building, machinery, any asset maybe, if you are purchasing, you have to consider the name of that asset. Instead of goods, we consider the name of asset names. If we purchase furniture, we need to consider the name of that asset, that is furniture. If we are purchasing machinery, then we will take the machineries account only.